ಮಂಗಳೂರಿನಲ್ಲಿ ಕಳೆದ 3 ದಿನದಿಂದ ಸುರಿತಾ ಇರುವಂತ ಮಳೆ, ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗ್ತಾ ಇದೆ. 3 ದಿನದಿಂದ ಮಳೆ ಆಗ್ತಾನೆ ಇದೆ. ಉಕ್ಕಿ ಹರಿತಾ ಇದೆ ನದಿಗಳು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಕ್ಕಿ ಹರಿತಾ ಇದೆ ನದಿಗಳು. ನೇತ್ರಾವತಿ, ಕುಮಾರಧಾರಾ, ಪಾಲ್ಗುಣಿ ಹಾಗೂ ನಂದಿನಿ ನದಿಗಳು ಈಗ ಉಕ್ಕಿ ಹರಿತಾ ಇದೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ನೇತ್ರಾವತಿ, ಕುಮಾರಧಾರಾ, ಪಾಲ್ಗುಣಿ ಹಾಗೂ ನಂದಿನಿ ಈ 4 ನದಿಗಳು ಉಕ್ಕಿ ಹರಿತಾ ಇದೆ. ಕಿಂಡಿ ಅಣೆಕಟ್ಟಿಗೆ ಹರಿದು ಬರ್ತಾ ಇದೆ ಭಾರಿ ಪ್ರಮಾಣದ ನೀರು. ನೆರೆ ನೀರಿನಿಂದ ಆದ್ಯಪಾಡಿ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ಮಂಗಳೂರು ಹೊರವಲಯದ ಆದ್ಯಪಾಡಿ ಗ್ರಾಮ ಜಲಾವೃತವಾಗಿದೆ. ಸುರಕ್ಷಿತ ಪ್ರದೇಶಕ್ಕೆ ತೆರಳುವಂತೆ ಅಲ್ಲಿನ ಜಿಲ್ಲಾಡಳಿತ ಆದ್ಯಪಾಡಿಯಲ್ಲಿ ಇರುವಂಥ ಜನರಿಗೆ ಸೂಚನೆಯನ್ನು ಕೊಟ್ಟಿದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕರಾವಳಿಯಲ್ಲಿ ಕಳೆದ 3 ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಕರಾವಳಿಯ ನದಿಗಳು ಸೇರಿದಂತೆ ಸಣ್ಣ ಪುಟ್ಟ ತೊರೆಗಳು ಕೂಡ ಉಕ್ಕಿ ಹರಿತಾ ಇದ್ದಾವೆ. ನಾನೀಗ ಮಂಗಳೂರು ಹೊರವಲಯದ ಫಲ್ಗುಣಿ ನದಿ ಭಾಗದಲ್ಲಿದ್ದೀನಿ. ನೋಡ್ಬೋದು, ಇದು ಮಂಗಳೂರು ಹೊರವಲಯದ ಮರವೂರಿನಲ್ಲಿರುವಂತಹ ಫಲ್ಗುಣಿ ನದಿಯ ಒಂದು ಕಿಂಡಿ ಆಣೆಕಟ್ಟು. ಈ ಕಿಂಡಿ ಆಣೆಕಟ್ಟಿಗೆ ಯಾವ ಪ್ರಮಾಣದಲ್ಲಿ ನೀರು ಹರಿದು ಬರಿತಾ ಇದೆ ಅನ್ನೋದನ್ನು ನೀವು ಗಮನಿಸ್ಬೋದು. ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಯಾಕಂದರೆ ಒಂದು ಪಶ್ಚಿಮ ಘಟ್ಟ ಭಾಗದಲ್ಲೂ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇರುವಂಥದ್ದು, ಒಳಹರಿವು ಹೆಚ್ಚಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಮಾರಧಾರಾ ಆಗಿರ್ಬೋದು, ನೇತ್ರಾವತಿ ಆಗಿರ್ಬೋದು, ಫಲ್ಗುಣಿ ನದಿ ಹಾಗೆಯೇ ನಂದಿನಿ ಎಲ್ಲ ನದಿಗಳು ಸಣ್ಣ ಪುಟ್ಟ ತೊರೆಗಳು ಕೂಡ ಉಕ್ಕಿ ಹರಿತಾ ಇದ್ದಾವೆ. ಅಪಾಯ ಮಟ್ಟದಲ್ಲಿ ನೀರು ಹರಿತಾ ಇದೆ ಅಂತಲೇ ಹೇಳ್ಬೋದು. ಇದು ಈ ಒಂದು ಫಲ್ಗುಣಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದಂತಹ ಒಂದು ಕಿಂಡಿ ಆಣೆಕಟ್ಟು. ಕಿಂಡಿ ಆಣೆಕಟ್ಟಿನಲ್ಲಿ ನೀರಿನ ಒಟ್ಟಿಗೆ ನೀರು ಭಾರಿ ಪ್ರಮಾಣ ಹರಿದು ಬರಬೇಕಾದ್ರೆ ಮರ ಮುಟ್ಟುಗಳನ್ನು ಅದು ತನ್ನೊಂದಿಗೆ ಕಂಡು ಬರ್ತಾ ಇದೆ. ಇದರಿಂದ ಈ ಕಿಂಡಿ ಆಣೆಕಟ್ಟಿನ ಏನು ಬಾಗಿಲುಗಳಿಗೆ ಈ ಮರಗಳು ಸಿಕ್ಕಿ ನೀರಿನ ಹರಿವು ಬೇರೆ ಕಡೆಗೆ ಡೈವರ್ಟ್ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಇಲ್ಲಿ ಇದ್ರ ಮೇಲೆ JCBಯನ್ನು ಕೊಂಡು ಹೋಗಿ ಅಲ್ಲಿ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಯಾಕಂದರೆ ಒಂದು ವೇಳೆ ಈ ಮರಗಳು ಹಾಗೆ ಉಳ್ಕೊಂಡ್ರೆ ನೀರಿನ ಮಟ್ಟ ಮೇಲೆ ಅಂದರೆ ಈ ಒಂದು ಕಿಂಡಿ ಅಣೆಕಟ್ಟಿನ ಮೇಲಿನಿಂದ ನೀರು ಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಆ ಭಾಗದಲ್ಲಿ ಅಂದರೆ ಈ ನದಿಯ ಎಡಭಾಗದಲ್ಲಿರುವಂಥ ಕೆಲವು ಗ್ರಾಮಗಳು ಮುಳುಗಡೆ ಆಗ್ತವೆ. ಅಲ್ಲಿ ನೀರಿನ ಇಡೀ ಜಲಾವೃತಗೊಳ್ತವೆ ಈ ಗ್ರಾಮಗಳು. ಈಗಾಗಲೇ ಅದ್ಯಪಾಡಿ ಗ್ರಾಮ ಇದರಿಂದಾಗಿ ಜಲಾವೃತಗೊಂಡಿರುವಂಥ ನೀರಿನ ಮಟ್ಟ ಏಕಾಏಕಿ ಏರಿಕೆಯಾದ ಕಾರಣ ಅದ್ಯಪಾಡಿ ಗ್ರಾಮ ಇಡೀ ಜಲಾವೃತಗೊಂಡಿರುವಂಥದ್ದು ಇಡೀ ದ್ವೀಪದಂತಾಗಿದೆ ಆ ಒಂದು ಗ್ರಾಮ. ಅಲ್ಲಿರುವಂತಹ 25 ಕುಟುಂಬಗಳು ಈಗ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಹಾಗೆಯೇ ಈ ಭಾಗದಲ್ಲಿ ಮತ್ತೆ ಕೆಲವು ಗ್ರಾಮಗಳು 11 ಗ್ರಾಮಗಳು ಎಫೆಕ್ಟ್ ಆಗ್ತವೆ ಈ ಒಂದು ನೀರಿನ ಮಟ್ಟ ಏರಿಕೆ ಆದಂತೆ. ಈ ಹಿನ್ನೆಲೆಯಲ್ಲಿ ಈಗ ಈ ತೆರವು ಕಾರ್ಯಾಚರಣೆ ನಡೆಸ್ತಾ ಇರೋದು. ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಮುಂಬರುವ ದಿನಗಳಲ್ಲಿ ಮತ್ತೆ ಮಳೆ ಆಗುವಂತಹ ಮುನ್ಸೂಚನೆ ಇದೆ. ಈಗಾಗಲೇ ಜಿಲ್ಲಾಧಿಕಾರಿ ಅದಕ್ಕೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ಬೋದು. ಈ ಹಿನ್ನೆಲೆಯಲ್ಲಿ ಜಾಗೃತರಾಗಿರಬೇಕು. ನದಿ ಪಾತ್ರದಲ್ಲಿರುವಂಥ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅಂತ ಈಗಾಗಲೇ ಸೂಚನೆ ನೀಡಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು.